ಶ್ರೀ ಅಂಜನಾದೇವಿಯೈ ನಮಃ. ಕರ್ಕಾಟಕ ರಾಶಿ ನವೆಂಬರ್ ತಿಂಗಳ ಭವಿಷ್ಯ 2025. ನಿಮ್ಮ ಕಣ್ಣೀರು, ನೋವು, ಕಷ್ಟಗಳಿಗೆ ಬಿಡುಗಡೆ. ಅದ್ಭುತವಾದಂತಹ ಸಮಯ ಆರಂಭವಾಗಿದೆ ಈ ಒಂದು ತಿಂಗಳಿನಲ್ಲಿ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ. ಬನ್ನಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ನೋಡೋಣ. ಬನ್ನಿ ನೋಡಿ, ತಿಂಗಳ ಪ್ರಾರಂಭದಲ್ಲೇ ಕೆಲವು ವೇಳೆ ಮಾನಸಿಕ ಒತ್ತಡಗಳಿಗೆ ಒಳಗಾಗ್ತೀರಾ ಮತ್ತು ಕಲ್ಪನಾ ಲೋಕದಲ್ಲೇ ಇರುತ್ತೀರಾ. ಅಂದರೆ ಬಹಳಷ್ಟು ದೊಡ್ಡ ದೊಡ್ಡ ಆಸೆಗಳು ನಿಮ್ಮಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಒಂದೇ ಸಮಯಕ್ಕೆ 100 ಕೋಟಿ ಸಂಪಾದನೆ ಮಾಡಿಬಿಟ್ರೆ, ಒಂದೇ ಸಮಯಕ್ಕೆ 1000 ಕೋಟಿ ಸಂಪಾದನೆ ಮಾಡಿಬಿಟ್ರೆ, ಒಂದು ಒಳ್ಳೆ ವಿಲ್ಲಾ ತೊಗೊಂಡ್ಬಿಟ್ರೆ, ದೊಡ್ಡ ಪ್ರಮಾಣದಲ್ಲಿ ಒಂದು ಒಳ್ಳೆ ಬಂಗಾರವನ್ನು ತೆಗೆದುಕೊಂಡ್ಬಿಟ್ರೆ ಅನ್ನುವಂಥ ಆಸೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈ ಒಂದು ತಿಂಗಳಿನಲ್ಲಿ. ಅದು ನೆರವೇರುವಂತಹ ಸಾಧ್ಯತೆಯೂ ಕೂಡ ಇದೆ. ಬಹಳಷ್ಟು ದಿನಗಳಿಂದ ನೀವು ಆ ಕಲ್ಪನಾ ಲೋಕದಲ್ಲೇ ನೀವು ಇರ್ತೀರಾ. ಆದರೆ ನೀವು ಅಂದ್ಕೊಂಡಿದ್ದಂಥಕ್ಕಿಂತಲೂ ಅದು ನಿಮಗೆ ಒಂದು 70% ನಿಮಗೆ ಪ್ರಾಪ್ತಿಯಾಗುವಂಥ ಒಂದು ಯೋಗ ಫಲಗಳು ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಒಳ್ಳೆ ಬೈಕ್ ತೊಗೊಳ್ಳೋದಿರ್ಬೋದು, ಅಥವಾ ಒಂದು ಒಳ್ಳೆ ಚಿನ್ನದ ಸರವನ್ನೇ ಮಾಡಿಸ್ಕೊಳ್ಳೋದಿರ್ಬೋದು, ಅಥವಾ ಒಂದು ಒಳ್ಳೆ ಮನೆಯನ್ನು ತೆಗೆದುಕೊಳ್ಳೋದಿರ್ಬೋದು, ಅಥವಾ ಒಂದು ಒಳ್ಳೆ ಜಮೀನನ್ನು ಖರೀದಿಯನ್ನು ಮಾಡೋದಿರ್ಬೋದು. ಏನು ಕಲ್ಪನೆಯನ್ನು ಮಾಡ್ಕೊತಾ ಬರ್ತಾ ಇರ್ತೀರಲ್ಲ, ಆ ಕಲ್ಪನೆಗಳು ನೆರವೇರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ನೆರವೇರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ನೋಡಿ, ಉದ್ಯೋಗದಲ್ಲಿ ನಿಮಗೆ ಕಾಯಕ ಸರಳವಾಗಿರುತ್ತದೆ ಮತ್ತು ಲಾಭವೂ ಕೂಡ ಇದೆ. ಅದ್ಭುತವಾದಂತಹ ಸಮಯ ಆರಂಭವಾಗಿದೆ. ನೋಡಿ, ನಿಮ್ಮ ಕೆಲಸಕ್ಕೆ ಕಾರ್ಯಕ್ಕೆ ಯಾವುದೇ ರೀತಿಯಲ್ಲಿ ಅಡೆತಡೆಗಳು ಇರೋದಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾದಂತಹ ನಿಮ್ಮ ಕೆಲಸಕ್ಕೆ ತೊಂದರೆ ಬರೋದಿಲ್ಲ. ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಮತ್ತು ನಿಮಗೆ ಏನು ಒಂದು ಅಪವಾದವನ್ನು ಹೊರಿಸಿರ್ತಾರೆ ನೋಡಿ, ಎಲ್ಲ ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಸಂಗಡಿಗರು, ಆ ಒಂದು ಕಂಟಕದಿಂದ ನೀವು ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಕೋರ್ಟಿಗೆ ಸಂಬಂಧಪಟ್ಟಂತಹ ಒಂದು ಯಾವುದೇ ಒಂದು ಕೆಲಸದಲ್ಲಿ ವ್ಯಾಜ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ. ಆ ವ್ಯಾಜ್ಯದಲ್ಲಿ ಒಂದು ಒಳ್ಳೆ ಉತ್ತರ ಬರುತ್ತೆ. ಓಕೆನಾ, ಒಂದು ಒಳ್ಳೆ ಉತ್ತರ ಬರುತ್ತೆ. ಅದರಿಂದ ನೀವು ಬಿಡುಗಡೆ ಆಗುವಂತಹ ಒಂದು ಸಂದರ್ಭಗಳು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಕೆಲಸದಲ್ಲಿ ಬಹಳಷ್ಟು ರೀತಿಯಾದಂಥ ಉತ್ಸಾಹದಿಂದ ಕೂಡಿಕೊಂಡಿರ್ತೀರಾ ಮತ್ತು ಬಹಳಷ್ಟು ರೀತಿಯಾದಂಥ ಅನುಕಂಪವೂ ಕೂಡ ಇರುತ್ತೆ. ನಿಮ್ಮ ಮೇಲೆ ಬೇರೆಯವರು ಅನುಕಂಪವನ್ನು ತೋರ್ತಾರೆ, ನೀವು ಕೂಡ ಇನ್ನೊಬ್ಬರ ಮೇಲೆ ಅನುಕಂಪವನ್ನು ತೋರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಒತ್ತಡವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಬಹಳಷ್ಟು ಒತ್ತಡದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಾ, ಬಹಳಷ್ಟು ಒತ್ತಡದಲ್ಲೇ ಇರ್ತೀರಾ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ನೋಡಿ, ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ಕೂಡ ಧನ ಪ್ರಾಪ್ತಿ ಇದೆ. ಅಂದರೆ ಯಾವ್ಯಾವ ಸಾಲಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತೀರ ನೋಡಿ, ಆ ಸಾಲದಿಂದ ನೀವೆಲ್ಲವೂ ಕೂಡ ಮುಕ್ತಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಏನು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾಲವನ್ನು ಮಾಡ್ಕೊಂಡ್ಬಿಟ್ಟಿರ್ತೀರಾ, ನೀವೊಂದು ಸಣ್ಣ ಪ್ರಮಾಣದಲ್ಲೇ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತೀರಾ, ಒಂದು ಉದ್ಯಮಕ್ಕೆ ಸಾಲವನ್ನು ಮಾಡಿರ್ತೀರಾ. ಆ ಸಾಲದಿಂದ ನೀವು ಆದಷ್ಟು ಮುಕ್ತಿಯನ್ನು ಪಡಿತೀರಾ ಮತ್ತು ಧನ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ ಇದೆ. ಮತ್ತು ಆಕಸ್ಮಿಕವಾದಂತಹ ಧನ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಅತಿ ಹೆಚ್ಚು ಸೂಕ್ಷ್ಮವಾಗಿ ನೀವು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ತೀರಾ. ಯಾವುದೇ ಒಂದು ಕರಾರಿಗೆ ಸಹಿಯನ್ನು ಹಾಕಬೇಕಾದ್ರೂ ಕೂಡ ಅಷ್ಟೇ ಬಹಳಷ್ಟು ಎಚ್ಚರಿಕೆಯಿಂದ ಇರ್ತೀರಾ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೀವಿರ್ತಕ್ಕಂಥ ಒಂದು ವಾತಾವರಣ ಒಳ್ಳೆಯ ವಾತಾವರಣ ಆಗಿರಬೇಕು. ಹಾಗಾಗಿ ಅಧಿಕವಾದಂತಹ ಖರ್ಚು ಬೇಡ ಅನ್ನೋದು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಒಳ್ಳೆಯವರ ಸಹವಾಸವನ್ನು ಮಾಡಿ ಹಣದ ವಿಷಯದಲ್ಲಿ. ಓಕೆನಾ, ನಿಮ್ಮನ್ನು ಹಾಳು ಮಾಡಿದವರು ಅಥವಾ ನಿಮ್ಮನ್ನು ಹೀನಾಯ ಸ್ಥಿತಿಗೆ ತಂದವರು ಏನಾದರೂ ನಿಮಗೆ ಇದ್ದರೆ ಆದಷ್ಟು ಸ್ವಲ್ಪ ಅಂತಹ ವ್ಯಕ್ತಿಗಳಿಂದ ದೂರ ಇದ್ದಷ್ಟು ಒಳ್ಳೆಯದು. ನೋಡಿ, ನಿಮ್ಮ ಜೀವನದಲ್ಲಿ ಮಾಡಿದಂತಹ ತಪ್ಪನ್ನು ಪದೇ ಪದೇ ಮಾಡ್ತಾ ಇದ್ದರೆ ನಿಮಗೆ ದೊಡ್ಡ ಕಂಟಕಗಳು ಎದುರಾಗುತ್ತೆ. ಒಂದು ಸಲ ಮಾಡಿದಂತಹ ತಪ್ಪನ್ನು ನೀವು ತಿದ್ದುಕೊಂಡ್ರೆ ನೀವು ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಆಗ್ತೀರಾ. ಹಾಗಾಗಿ ಅಂತಹ ಸ್ನೇಹಿತರಿಂದ ದೂರ ಇರೋಷ್ಟು ಒಳ್ಳೆಯದು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಕೌಟುಂಬಿಕ ಜೀವನದಲ್ಲಿ. ನೋಡಿ, ಕೌಟುಂಬಿಕ ಜೀವನದಲ್ಲಿ ಸುಖ ಮತ್ತು ಶಾಂತಿ ನೆಮ್ಮದಿಯ ಸಂಕೇತವೂ ಕೂಡ ಇರ್ತಕ್ಕಂಥದ್ದು. ಮತ್ತು
ಕೆಲವು ವೇಳೆ ಏಕಾಏಕಿ ಕುಟುಂಬದಲ್ಲಿ ಸ್ವಲ್ಪ ಒತ್ತಡಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಕೌಟುಂಬಿಕ ವಿಚಾರದಲ್ಲಿ ನಿಮ್ಮ ಸಹನೆಯನ್ನು ಕಳ್ಕೊಂಡ್ಬಿಟ್ಟಿರ್ತೀರಾ. ಏಕೆಂದರೆ ನೀವು ಬಹಳಷ್ಟು ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಬಹಳಷ್ಟು ಚೆನ್ನಾಗಿರ್ತೀರ. ಆದರೆ ಸ್ವಲ್ಪ ತಿಂಗಳ ಮಧ್ಯದಲ್ಲಿ ಬಹಳಷ್ಟು ರೀತಿಯಾದಂತಹ ಹೊಡೆದಾಟಗಳು ಅಥವಾ ಕಿರುಚಾಟಗಳು ಸ್ವಲ್ಪ ಪ್ರಮಾಣದಲ್ಲಿ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವು ನಿಮ್ಮ ಒಂದು ಕುಟುಂಬಕ್ಕೆ ಹಣದ ವಿಷಯದಲ್ಲಿ ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕು. ಏಕೆಂದರೆ ನೀವು ನಿಮ್ಮ ಪತ್ನಿಗೋ ಅಥವಾ ನಿಮಗೋ ಅಲಂಕಾರಿ ವಸ್ತುಗಳ ಮೇಲೆ ಸ್ವಲ್ಪ ಭಾಳಷ್ಟು ವ್ಯಾಮೋಹಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ. ಮತ್ತು ಅಲ್ಲಿ ನೀವು ಹಣಕ್ಕೂ ಅಂದರೆ ನಿಮ್ಮ ಕುಟುಂಬಕ್ಕೋಸ್ಕರ ಸ್ವಲ್ಪ ಹಣ ವ್ಯಯ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅದು ಬಿಟ್ಟರೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬಹಳಷ್ಟು ರೀತಿಯಾದಂತಹ ಗೃಹ ಸೌಖ್ಯವಿದೆ, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿದ್ರೆ ಲಾಭವಾಗುತ್ತದೆ, ಯಾವುದೇ ರೀತಿಯಾದಂತಹ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ನೋಡಿ, ಉದ್ಯಮಿಗಳಿಗೆ ನಿಮ್ಮ ಕಣ್ಣೀರಿನ ನೋವು ಕಷ್ಟಗಳು ಬಿಡುಗಡೆಯಾಗುತ್ತದೆ. ಅಂದರೆ ನಿಮ್ಮ ಉದ್ಯಮಕ್ಕೆ ಮಾಡಿದಂತಹ ಸಾಲ ಎಷ್ಟೋ ಯಾವುದೋ ಒಂದು ಬಿಸ್ನೆಸ್ಗೆ ಹಾಕಿಬಿಟ್ಟಿರ್ತೀರ, ಆ ದುಡ್ಡು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ, ಬಂದೇ ಇರೋದಿಲ್ಲ. ಅದು ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಆಗಿರ್ಬೋದು, ಸರ್ಕಾರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಾಜೆಕ್ಟ್ ಮೇಲೆ ನೀವು ಹಣವನ್ನು ಹಾಕಿಬಿಟ್ಟಿರ್ತೀರ, ಅಥವಾ ಯಾವುದೋ ಒಂದು ಫೈನಾನ್ಸಿಗೆ ಸಂಬಂಧಪಟ್ಟಂತಹ ಹಣವನ್ನು ಖರ್ಚನ್ನು ಮಾಡಿಬಿಟ್ಟಿರ್ತೀರ. ಆ ಹಣ ನಿಮಗೆ ವಿಶೇಷವಾಗಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಆ ಒಂದು ಕಷ್ಟದಿಂದ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋತೀರಾ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆ ರೀತಿಯಾದಂತಹ ಶುಭ ಫಲಗಳು ಇದೆ. ಅಂದರೆ ನೀವು ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋರಾಗಿರ್ಬೋದು, ಅಥವಾ ರೋಡ್ಗೆ ಸಂಬಂಧಪಟ್ಟಂತಹ ಕೆಲವು ಕಾಂಟ್ರಾಕ್ಟ್ಸ್ಗಳನ್ನು ಮಾಡ್ತಾರ ಆಗಿರ್ಬೋದು, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ನೀವು ಒಂದು ಉದ್ಯಮ ಹಾಗೂ ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನು ಮಾಡ್ತಾ ಇರ್ತೀರ. ನೋಡಿ, ನಿಮ್ಮ ಹಣಕ್ಕೆ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ, ಆ ಹಣಕ್ಕೆ ನಿಮ್ಮದೇ ಆದಂಥ ಅದರ ತಕ್ಕನಂಗೆ ಮಾರ್ಜಿನ್ ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಒಂದು ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗಾಗಿರ್ಬೋದು, ಅಥವಾ ಷೇರು ಮಾರುಕಟ್ಟೆಯ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂತಹ ವ್ಯಕ್ತಿಗಳಿಗಾಗಿರ್ಬೋದು ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಆದರೆ ನಿಮ್ಮ ಇಷ್ಟು ದಿನ ನಿಮ್ಮ ಸಮಸ್ಯೆಗೆ ಯಾರ್ಯಾರು ತೊಂದರೆಗಳನ್ನು ಕೊಟ್ಟಿರ್ತೀರಲ್ಲ, ಅಂತಹ ಶತ್ರುಗಳ ಬಗ್ಗೆ ಆದಷ್ಟು ಸ್ವಲ್ಪ ಹದ್ದಿನ ಕಣ್ಣನ್ನು ಇಡಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಶತ್ರುಗಳ ಮೇಲೆ ಸ್ವಲ್ಪ ಹದ್ದಿನ ಕಣ್ಣನ್ನು ಇಡಿ, ಓಕೆನಾ? ಅವ್ರು ಏನೇ ತೊಂದರೆಗಳು ಕೊಟ್ಟರು ಕೂಡ ಚಾಣಕ್ಯನಂತೆ ನೀವು ಕೆಲಸವನ್ನು ಮಾಡಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ರಾಜಕೀಯ ರಂಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಲಾಭವಿದೆ. ಏನಾದರೂ ರಾಜಕೀಯ ರಂಗದಲ್ಲಿ ಸ್ವಲ್ಪ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯದಲ್ಲಿ ಸಿಕ್ಕಾಕೊಂಡಿದ್ರೆ ಅದರಿಂದ ಆದಷ್ಟು ಸ್ವಲ್ಪ ಹೊರಗಡೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನ. ನೋಡಿ, ನಿಮ್ಮ ಪ್ರೇಮ ಜೀವನಕ್ಕೆ ಸ್ವಲ್ಪ ಶತ್ರುಗಳ ಕಾಟ ಹೆಚ್ಚಾಗಿರ್ತಾರೆ. ಯಾಕೆಂದರೆ ನಿಮ್ಮ ಒಂದು ಬಾಂಧವ್ಯವನ್ನು ಬಿಡಿಸ್ಲಿಕ್ಕೆ, ಅಥವಾ ನಿಮ್ಮ ಒಂದು ಬಾಂಧವ್ಯವನ್ನು ನೀವು ಭಾಳಷ್ಟು ಇಷ್ಟಪಡ್ತಾ ಇರ್ತೀರ, ಅಥವಾ ನಿಮ್ಮ ಫ್ರೆಂಡೇ ಯಾವುದೋ ಒಂದು ಮಾಂತ್ರಿಕ ಶಕ್ತಿಯಿಂದನೋ ಅಥವಾ ತಾಂತ್ರಿಕ ಶಕ್ತಿಯಿಂದನೋ ಅವರ ತಂತ್ರದಿಂದನೋ ನಿಮ್ಮ ಬಾಂಧವ್ಯವನ್ನು ಬಿಡಿಸಬೇಕು, ದೂರ ಮಾಡಿಸ್ಬೇಕು ಅಂತ ಹೇಳಿ ಬಹಳಷ್ಟು ರೀತಿಯಲ್ಲಿ ಕಾಯ್ತಾ ಇರ್ತಾರೆ. ಆದಷ್ಟು ನಿಮ್ಮ ಒಂದು ಪ್ರೇಯಸಿಯೋ ಅಥವಾ ಪ್ರಿಯತಮನಿಗೆ ಆದಷ್ಟು ಖುಷಿಯಿಂದ ಮಾತಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸಿ. ಹಾಗಾಗಿ ಬೇರೆಯವರು ಬಂದು ನಿಮ್ಮ ಒಂದು ಬಾಂಧವ್ಯವನ್ನು ನಾಶ ಮಾಡಲಿಕ್ಕೆ ಕುತಂತ್ರಗಳನ್ನು, ಕುಚೇಷ್ಟೆಗಳನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಪ್ರೇಮ ಜೀವನದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಜಾಗ್ರತೆಯಿಂದ ಇರಿ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯ. ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳಿರ್ಬೋದು, ಸಂಧಿವಾತ ಮತ್ತು ಕೀಳೆಗೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ದರೆ, ಅಥವಾ ಸೊಂಟ ನೋವು ಸಂಬಂಧಪಟ್ಟಂತಹ ಈ ರೀತಿಯಾದಂತಹ ಸಮಸ್ಯೆಗಳಿದ್ದವರು ಆದಷ್ಟು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಆದಷ್ಟು ಅಲಕ್ಷ್ಯವನ್ನು ತೋರಬೇಡಿ. ನಿಮ್ಮ ಒಂದು ಈ ಒಂದು ಸಮಸ್ಯೆಗೆ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಆದಷ್ಟು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಕರ್ಕಾಟಕ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿಯೋಂ. ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಒಳ್ಳೆಯದಾಗಲಿ. ಹರಿಯೋಂ.